ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಾನು ಇವಾಗ ತಾನೇ ಅಂಗಡಿಗೆ ಬಂದಿದ್ದೀನಿ. ಇವತ್ತು ನಿಮಗೊಂದು ವಿಶೇಷವಾದ ಒಂದು ಬ್ಲೌಸ್ ಕಟ್ಟಿಂಗನ್ನು ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಿನ್ಸಸ್ ಕಟ್, ಕ್ಲೋಸ್ ನೆಕ್ ಹಾಗೂ ಬಾಡಿ ಮೆಜರ್ಮೆಂಟ್ ಇಲ್ಲದೆ ಅಳತೆ ಬ್ಲೌಸನ್ನು ಇಸ್ಕೊಂಡು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಅಂಕಿತಾ ಫ್ಯಾಷನ್ ಅವರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋವನ್ನು ನೋಡಿ. ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ವಿಡಿಯೋ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಲೈನಿಂಗ್ನ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಕಟ್ ಮಾಡಿ ತೆಕ್ಕೊಂಡು ಅಳತೆ ಬ್ಲೌಸನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋಂಥ ಬ್ಲೌಸ್ ಇದು. ಬನ್ನಿ ಯಾವ ರೀತಿ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಸ್ಟು ಬಾಡಿ ಲೆಂತ್ ಏನಿದೆ ನೋಡಿ, ಈ ಥರ ಡೈರೆಕ್ಟಾಗಿ ಒಂದು ಅರ್ಧ ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಹೋಗುತ್ತೆ. ಮತ್ತು ಇವಾಗ ಬಾಡಿ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಬಾಡಿ ಲೆಂತ್ ಎಷ್ಟಿದೆಯೋ ಅಷ್ಟೇ ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಬಾಡಿ ಮೆಜರ್ಮೆಂಟನ್ನು, ಬಾಡಿ ಲೆಂತನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ಗೆ ಒಂದು ಸ್ಟಿಚಿಂಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಚೆಸ್ಟ್ ಲೂಸನ್ನು ನಾವು ಫ್ರಂಟನ್ನು ಇಟ್ಕೊಂಡು ಕೂಡ ಮಾರ್ಕ್ ಅಳತೆ ತೊಗೋಬೋದು. ಆದರೆ ಬ್ಯಾಕನ್ನು ಇಟ್ಕೊಂಡು ಅಳತೆ ತೊಗೊಳ್ಳೋದ್ರಿಂದ ಯಾವುದೇ ಕನ್ಫ್ಯೂಷನ್ ಇರೋಲ್ಲ, ನಿಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ನೋಡಿ. ಈ ಥರ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಎಲ್ಲ ಕಡೆ ನೀಟಾಗಿರಬೇಕು, ಎಲ್ಲೂ ರಿಂಕಲ್ಸ್ ಬರಬಾರ್ದು. ಆ ಥರ ಇಟ್ಕೊಂಡು ಬಾಡಿ ಮೆಜರ್ಮೆಂಟನ್ನು ಕರೆಕ್ಟಾಗಿ ಚೆಸ್ಟ್ ಲೂಸ್ ಅಳತೆ ತೊಗೊಂಡು ಅದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಅದು ಸ್ಟಿಚಿಂಗೋಸ್ಕರ. 3 ಸ್ಟಿಚ್ಚನ್ನು ಹಾಕ್ಕೊಡ್ತೀವಿ. ಅದು ಬೇಕಾದರೆ ಟೈಟ್ ಇದ್ದರೆ ಲೂಸ್ ಮಾಡ್ಕೊಳ್ಳೋ ಥರ. ವೇಸ್ಟನ್ನು ಅಳತೆ ಮಾಡ್ಕೊಳ್ಳೋಣ. ವೇಸ್ಟನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಬ್ಯಾಕಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗೋಸ್ಕರ ಈ ಥರ ಸ್ಟ್ರೈಟಾಗಿ ಚೆಸ್ಟಿಂದ ವೇಸ್ಟ್ವರೆಗೂ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ವೇಸ್ಟ್ ಇವಾಗ ಸೈಡು ಕೆಳಗಡೆಯಿಂದ ಆರ್ಮೋಲ್ ಜಾಯಿಂಟ್ವರೆಗೂ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಮತ್ತೆ ಇನ್ನೊಂದು ಮಾರ್ಕ್ ನೋಡಿ. ಇದು ಬರೀ ಕ್ಲೋಸ್ ನೆಕ್ ಮಾತ್ರನೇ ಮಾಡ್ಕೊತಾ ಇದ್ದೀನಿ, ಬೋಟ್ ನೆಕ್ ಅಲ್ಲ, ಇದು ಕ್ಲೋಸ್ ನೆಕ್ಕು. ಮತ್ತು ಈ ಓಪನ್ನು ಮಾಡ್ಕೊತಾ ಇಲ್ಲ, ಓಪನ್ ಬೇಡ ಅಂತ ಹೇಳಿದ್ದಾರೆ. ಬರೀ ನೆಕ್ ಮಾತ್ರ. ನೆಕ್ಕನ್ನು ನೋಡಿ ಈ ಥರ ಮಾರ್ಕ್ ಮಾಡ್ಕೊತೀನಿ ನೋಡಿ. ಕ್ಲೋಸ್ ನೆಕ್ ಮಾತ್ರನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಕಿಂದ ಶೋಲ್ಡರ್ ಪಾಯಿಂಟು ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಶೋಲ್ಡ್ರ್ ಸ್ಟ್ರೈಟಾಗಿರಬಾರ್ದು, ನಾವು ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ಕ್ರಾಸ್ ಮಾಡ್ಕೊತಾ ಇದ್ದೀನಿ ನೋಡಿ. 1/2 ಇಂಚಷ್ಟು ಕ್ರಾಸ್ ಮಾಡ್ಕೊಂಡಿದ್ದೀನಿ. ಇವಾಗ ಶೋಲ್ಡರಿಂದ ಆರ್ಮೋಲ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇವಾಗ ಆರ್ಮೋಲ್ ಶೇಪ್ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸನ್ನು ಇಟ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕರೆಕ್ಟಾಗಿ ಬಂದಿದೆ, ಓಕೆನಾ? ಈ ಥರ ಚೆಕ್ ಮಾಡ್ಕೊಂಬಿಡಿ. ಆಮೇಲೆ ಕಟ್ಟಿಂಗ್ ಮಾಡಿದ್ಮೇಲೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಷ್ಟ ಆಗುತ್ತೆ. ಇವಾಗ ಅರ್ಧ ಇಂಚ್ ಶೇಪನ್ನು ಬಿಟ್ಟು 1/4 ಇಂಚಷ್ಟು ಬಿಟ್ಟು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಶೋಲ್ಡ್ರ್ ಹತ್ರ ಅರ್ಧ ಇಂಚನ್ನು ಬಿಟ್ಟಿದ್ದೀನಿ. ಹಾಗೆ ಆರ್ಮಲ್ ಶೇಪ್ ಹತ್ರನೂ ಕರೆಕ್ಟಾಗಿ ಕರೆಕ್ಟಾಗಿ ಕಟ್ಟಿಂಗನ್ನು ಇಲ್ಲಿ ಸೈಡಲ್ಲಿ ಮಾತ್ರ 1.5 ಇಂಚನ್ನು ಬಿಟ್ಟು ಕಟ್ಟಿಂಗನ್ನು ಮಾಡಿದ್ದೀನಿ. ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ, ಹಾಗೂ ಕೆಳಗಡೆ ಕೂಡ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ನೆಕ್ಕಲ್ಲಿ 1/4 ಇಂಚ್ ಬಿಡ್ತಾ ಇಲ್ಲ, ಯಾಕೆಂದರೆ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೆಕ್ಕು ಪೈಪಿಂಗ್ ಹೇಳಿರೋದ್ರಿಂದ. ಪೈಪಿಂಗ್ ಇದ್ದರೆ ನಾವು ಸ್ಟಿಚಿಂಗೋಸ್ಕರ ಎಕ್ಸ್ಟ್ರಾ ಬಿಡೋದು ಬೇಕಾಗಿಲ್ಲ. ಕರೆಕ್ಟಾಗಿ ನೆಕ್ ಎಷ್ಟಿದೆಯೋ ಅಷ್ಟನ್ನೇ ಕಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಇವಾಗ ಬ್ಯಾಕ್ ಕಟ್ಟಿಂಗ್ ರೆಡಿಯಾಗಿದೆ ನೋಡಿ. ಈ ಥರ ಬ್ಯಾಕ್ ಕಟ್ಟಿಂಗ್ ಫುಲ್ ರೆಡಿಯಾಗಿದೆ, ಎಲ್ಲ ಕಡೆ ನೀಟಾಗಿ ಕಟ್ಟಿಂಗ್ ಬಂದಿದೆ. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡೋಣ. ಈಗ ಸ್ಲೀವ್ಸನ್ನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡದಾಗಿ ಒಂದು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಲೈನಿಂಗು ಚಿಕ್ಕ ಪನ್ನ ಆಗಿರೋದ್ರಿಂದ. ಇಲ್ಲೆಲ್ಲ ಚಿಕ್ಕ ಪನ್ನನೇ ಸಿಗುತ್ತೆ ನೋಡಿ. ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಅರ್ಧ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಓಕೆ, ಟೇಪ್ ಹಿಡಿಯೋ ಅವಶ್ಯಕತೆ ಇರಲ್ಲ.
ನೀವು ಬ್ಲೌಸನ್ನೇ ಡೈರೆಕ್ಟಾಗಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ ಈ ಥರ ಸ್ಲೀವ್ಸನ್ನೇ ಡೈರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಯಾವುದೇ ರಿಂಕಲ್ಸ್ ಬರ್ದೇ ಇರೋ ಥರ ಇಟ್ಕೊಂಡು ಇಲ್ಲಿ ಸ್ಲೀವ್ ಎಡ್ಜ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆರ್ಮೋಲ್ ಹತ್ರ ಕೂಡ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ 1/2 ಇಂಚ್ ಸ್ಟಿಚಿಂಗೋಸ್ಕರ. ಇಲ್ಲಿ ಸ್ಲೀವ್ ಲೂಸ್ ಎಷ್ಟಿದೆಯೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆರ್ಮಲ್ ಶೇಪನ್ನು ನೋಡಿ ಈ ಥರ ಸ್ಟ್ರೈಟಾಗಿ 2 ಇಂಚ್ವರೆಗೂ ಸ್ಟ್ರೈಟಾಗಿ ತೊಗೊಂಡು ಕರ್ವಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಕಟ್ ಮಾಡಿ ತೆಕ್ಕೊತಾ ಇದ್ದೀನಿ. ಕಟ್ ಮಾಡಿ ತೆಕ್ಕೊಂಡು ಸೈಡಲ್ಲಿ 1.5 ಇಂಚಷ್ಟು ಬಿಟ್ಟು ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಓಕೆ, ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊತೀನಿ. ಸ್ಲೀವ್ ಸೆಂಟ್ರ್ ಕೂಡ ಒಂದು ನ್ಯಾಚನ್ನು ಹಾಕ್ಕೊತಾ ಇದ್ದೀನಿ. ಇದು ಇವಾಗ ನೋಡಿ ಆರ್ಮಲ್ ಶೇಪ್ ಎಷ್ಟಿದೆ, ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಇವಾಗ ಶೇಪ್ ತೆಗಿಯೋಣ ಕರೆಕ್ಟಾಗಿ. ಮೊದಲು ಮಾಡಿದ್ದು ಅಪ್ರಾಕ್ಸಿಮೇಟಾಗಿ ಮಾಡಿರ್ತೀವಿ. ಇವಾಗ ನೋಡಿ ಈ ಥರ ಕರೆಕ್ಟಾಗಿ ಫ್ರಂಟ್ ಶೇಪನ್ನು ತೆಕ್ಕೊತಾ ಇದ್ದೀನಿ. ನೋಡಿ ಈ ಥರ 3/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ತೆಕ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಆರ್ಮಲ್ ಶೇಪು ಒಂದು 1/4 ಇಂಚಷ್ಟು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು 1/4 ಇಂಚಷ್ಟು ಮಾತ್ರ ಕಟ್ ಮಾಡಿ ತೆಕ್ಕೊತಾ ಇದ್ದೀನಿ. ಓಕೆನಾ? ಇವಾಗ ಸ್ಲೀವ್ಸ್ ಕಟ್ಟಿಂಗ್ ರೆಡಿಯಾಗಿದೆ. ನೋಡಿ ಈ ಥರ ಬಂದಿದೆ. ಸ್ಲೀವ್ಸ್ ಕಟ್ಟಿಂಗ್ ರೆಡಿಯಾಗಿದೆ. ಇವಾಗ ಫ್ರಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಇವಾಗ ನಾವು ಬ್ಯಾಕನ್ನು ಇಟ್ಬಿಟ್ಟು ಏನು ಮಾರ್ಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಸೇಮ್ ಮೆಜರ್ಮೆಂಟೇ ಆಗಿರೋದ್ರಿಂದ ಇದರಲ್ಲೂ ಅಳತೆಯಲ್ಲೂ ಕೂಡ ಪ್ರಿನ್ಸಸ್ ಕಟ್ಟಿಂಗೇ ಇರೋದ್ರಿಂದ ನಾವು ಡೈರೆಕ್ಟಾಗಿ ಬ್ಲೌಸನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಈ ಥರ ಕೆಳಗಡೆ ಬಟ್ಟೆ ಕೆಳಗಡೆ ಒಂದು ರಟ್ಟನ್ನು ಇಟ್ಕೊತಾ ಇದ್ದೀನಿ. ಲೈನಿಂಗು ರಟ್ಟು ಬರುತ್ತಲ್ಲ ಅದನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಫ್ಲ್ಯಾಟಾಗಿ ಇಟ್ಕೊಂಡು ಫ್ಲ್ಯಾಟಾಗಿ ಇಟ್ಕೊಬೇಕು. ಯಾವುದೇ ರಿಂಕಲ್ಸ್ ಎಲ್ಲೂ ಕೂಡ ಒಂಚೂರು ಕೂಡ ರಿಂಕಲ್ಸ್ ಬರ್ತಾ ಇರೋ ಥರ ಈ ಥರ ಫ್ಲ್ಯಾಟಾಗಿ ಇಟ್ಕೋಬೇಕು. ಫ್ಲ್ಯಾಟಾಗಿ ಇಟ್ಕೊಂಡು ಆಮೇಲೆ ವೀಲ್ ಮಾರ್ಕ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ವೀಲ್ ಮಾರ್ಕ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ. ಆ ವೀಲ್ ಮಾರ್ಕನ್ನು ತೊಗೊಂಡು ನೀಟಾಗಿ ಎಲ್ಲ ಕಡೆಯೂ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ವೀಲ್ ಮಾರ್ಕಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಒಂದು ರಟ್ಟನ್ನು ಇಟ್ಕೋಬೇಕು, ಇಲ್ಲಾಂದರೆ ಅದು ವೀಲ್ ಮಾರ್ಕು ಕರೆಕ್ಟಾಗಿ ಬೀಳಲ್ಲ. ಈ ವೀಲ್ ಮಾರ್ಕ್ ಮಾಡೋದ್ರಿಂದ ಯಾವುದೇ ರೀತಿ ಬಟ್ಟೆ ಡ್ಯಾಮೇಜ್ ಆಗೋಲ್ಲ. ಈ ಥರ ಅಮ್ಕಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆ. ಆರ್ಮಲ್ ಶೇಪು, ಕಪ್ ಶೇಪು ನೋಡಿ ಈ ಥರ ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸೇಮ್ ನೆಕ್ ಆಗಿದ್ದರೆ ಮಾತ್ರ ಈ ಥರ ಮಾಡಬೇಕು. ನೆಕ್ ಶೇಪೆಲ್ಲ ಚೇಂಜ್ ಮಾಡಬೇಕು ಅಂದಾಗ ನಾವು ಬೇರೆ ಥರನೇ ಮಾಡಬೇಕಾಗುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ವೀಲ್ ಮಾರ್ಕ್ ಎಲ್ಲೆಲ್ಲಿದೆಯೋ ಅಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಕಟ್ಟಿಂಗ್ ಇದು. ನೀವು ಸೇಮ್ ಮೆಜರ್ಮೆಂಟು ಸೇಮ್ ಇದೇ ಥರ ನೆಕ್ ಶೇಪು ಅಂತೆಲ್ಲ ಇದ್ದಾಗ ನೋಡಿ ಈ ಥರ ಈಸಿಯಾಗಿ ಕಟ್ಟಿಂಗನ್ನು ಮಾಡ್ಕೊಬೋದು. ನೋಡಿ ವೀಲ್ ಮಾರ್ಕನ್ನು ಮಾಡಿದ್ದೀನಿ. ಎಲ್ಲೆಲ್ಲಿ ವೀಲ್ ಮಾರ್ಕ್ ಕಾಣಿಸ್ತಾ ಇದೆಯೋ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಅಲ್ಲೆಲ್ಲ ಮಾರ್ಕ್ ಮಾಡಿಕೊಂಡು ನೋಡಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ರಟ್ಟನ್ನು ಎತ್ತಿಟ್ಬಿಡೋಣ. ರಟ್ಟನ್ನು ಎತ್ತಿಟ್ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಕರೆಕ್ಟಾಗಿ 1/2 ಇಂಚನ್ನು ಬಿಡಬೇಕಾಗುತ್ತೆ. 1/2 ಇಂಚನ್ನು ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗೋಸ್ಕರ 1/2 ಇಂಚ್ ಬೇಕಲ್ವಾ, ಅದಕ್ಕೆ ಎಲ್ಲ ಕಡೆ 1/2 ಇಂಚು ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೆಕ್ ಪೈಪಿಂಗ್ ಹೇಳಿರೋದ್ರಿಂದ ಅಲ್ಲೇನು 1/2 ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗಿಲ್ಲ. ನಾವು ಕರೆಕ್ಟಾಗಿ ಮಾರ್ಕ್ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಶೋಲ್ಡ್ರ್ ಹತ್ರನೂ 1/2 ಇಂಚ್ ಬಿಡ್ತಾಯಿದ್ದೀನಿ ಸ್ಟಿಚಿಂಗೋಸ್ಕರ. ಇದು ಆರ್ಮಲ್ ಶೇಪು ಕರೆಕ್ಟಾಗಿ 1/2 ಇಂಚ್ ಬಿಟ್ಟು ಫ್ರಂಟ್ ಆರ್ಮಲ್ ಶೇಪ್ ಆಲ್ರೆಡಿ ಅಳತೆ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡಿರೋದ್ರಿಂದ ನಾವೇನು ಶೇಪ್ ತೆಗಿಯೋ ಅವಶ್ಯಕತೆ ಇರಲ್ಲ. ನೋಡಿ ಒಂದು ಸೈಡು ಒಂದು ಪೋರ್ಷನ್ ಕಟ್ಟಿಂಗ್ ಆಯಿತು. ಇನ್ನು ಫ್ರಂಟ್ನ ಇನ್ನೊಂದು ಪೋರ್ಷನ್ ಕಟ್ಟಿಂಗ್ನ ಅದೇ ಥರ ನೋಡಿ ಈ ಥರ ಕೆಳಗಡೆ ಒಂದು ರಟ್ಟು ಇಟ್ಕೊತಾ ಇದ್ದೀನಿ. ರಟ್ಟು ಇಟ್ಕೊಂಡು ಅಳತೆ ಬ್ಲೌಸನ್ನು ಇಟ್ಕೊಂಡು ಇನ್ನೊಂದು ಪೋರ್ಷನ್ ಕೂಡ ಅದೇ ಥರ ಮಾರ್ಕ್ ಮಾಡ್ಕೊತೀನಿ. ಇದು ಸೇಮ್ ಮೆಜರ್ಮೆಂಟ್ ಆಗಿರೋದ್ರಿಂದ ಯಾವುದೇ
ಚೂರು ಅಪ್ ಆ್ಯಂಡ್ ಡೌನ್ ಬರೋಲ್ಲ, ಯಾವುದೇ ಹೆಚ್ಚು ಕಮ್ಮಿ ಬರೋಲ್ಲ. ಆ ಥರ ನೀಟಾಗಿ ಅಳತೆ ಬ್ಲೌಸ್ ಎಷ್ಟು ಫಿಟ್ಟಿಂಗ್ ಇದೆಯೋ ಅದು ಕರೆಕ್ಟಾಗಿ ಫಿಟ್ಟಿಂಗ್ ಆಗಿತ್ತು ಅಂತಂದರೆ ಅದೇ ರೀತಿ ನೀಟಾಗಿ ಬಂದುಬಿಡುತ್ತೆ. ನೋಡಿ ಈ ಪೋರ್ಷನ್ ಕೂಡ ಸೈಡ್ ಪೋರ್ಷನ್, ಇದು ಫ್ರಂಟು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಕೂಡ ರಿಂಕಲ್ಸ್ ಬರಬಾರ್ದು. ರಿಂಕಲ್ಸ್ ಒಂಚೂರು ಬಂದ್ರೂ ಫಿಟ್ಟಿಂಗ್ ಹಾಳಾಗುತ್ತೆ. ನೋಡಿ ಈ ಥರ ಸುತ್ತ ಮಾರ್ಕ್ ಮಾಡಿಕೊಂಡೆ. ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೇ ಮಾರ್ಕ್ ಪೀಸಿಂದ ಪುನಃ ಇನ್ನೊಂದು ಸರಿ ಮಾರ್ಕ್ ಮಾಡ್ಕೊತೀನಿ ಆ ವೀಲ್ ಮಾರ್ಕ್ ಮೇಲೆ. ನೋಡಿ ಈ ಥರ ಬಂದಿದೆ. ಇದೇ ಥರ ಸೇಮ್ ಕಟ್ಟಿಂಗ್ ಮುಂಚೆ ಒಂದು ಸಾರಿ ಹೇಳಿದ್ದೀನಿ, ಆದರೆ ಅದು ಬೇರೆ ನೆಕ್ ಶೇಪ್ ಎಲ್ಲ ಬೇರೆ ಇದೆ. ಇದು ಕ್ಲೋಸ್ ನೆಕ್ಕಲ್ಲಿ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ಬೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಸೈಡಲ್ಲಿ 1.5 ಇಂಚಷ್ಟು ಬಿಟ್ಟಿದ್ದೀನಿ ಸ್ಟಿಚಿಂಗೋಸ್ಕರ. ಮಿಕ್ಕಿದ ಎಲ್ಲ ಕಡೆಯೂ ಅರ್ಧ ಇಂಚಷ್ಟು ಮಾತ್ರ ಬಿಡಬೇಕಾಗತ್ತೆ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ. ನೋಡಿ ಇದು ವೀಲ್ ಮಾರ್ಕ್ಗಿಂತ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರಂಟ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫ್ರಂಟ್ ಕಟ್ಟಿಂಗನ್ನು ಮಾಡ್ಕೊಂಡ್ವಿ. ಸೇಮ್ ಮೆಜರ್ಮೆಂಟ್ ಇದ್ದಾಗ ಮಾತ್ರ ನಾವು ಯಾವುದೇ ನೆಕ್ ಅದರದ್ದು ಚೇಂಜ್ ಹೇಳಿದಾಗ ಬ್ಯಾಕ್ ಡೀಪ್ ನೆಕ್ಕು ಕ್ಲೋಸ್ ನೆಕ್ ಕೊಟ್ಟು ಡೀಪ್ ನೆಕ್ ಅಂತ ಚೇಂಜ್ ಮಾಡಿದಾಗ ಆ ಥರ ಎಲ್ಲ ಇದ್ದಾಗ ಈ ಮೆಥಡ್ ವರ್ಕೌಟ್ ಆಗೋಲ್ಲ. ಅದಕ್ಕಿಂತಲೇ ಬೇರೆ ಮೆಥಡು ಈ ವೀಲ್ ಮಾರ್ಕ್ ಮೆಥಡ್ ಏನಂತಂದರೆ ಸೇಮ್ ಅಳತೆ ಬ್ಲೌಸ್ ಹೇಗಿದೆಯೋ ಸೇಮ್ ಟು ಸೇಮ್ ಹೊಲ್ಕೊಡಿ ಅಂತ ಹೇಳಿದಾಗ ನಾವು ಈ ಮೆಥಡನ್ನು ಯೂಸ್ ಮಾಡ್ತೀವಿ. ನೋಡಿ ಇವಾಗ ಒರಿಜಿನಲ್ ಬಟ್ಟೆ ಇಟ್ಕೊಂಡು ಲೈನಿಂಗನ್ನು ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಒಂದು ಕಡೆ ಬಾರ್ಡ್ರ್ ಇದೆ, ಸ್ವಲ್ಪ ಜಾಯಿಂಟ್ ಬರುತ್ತೆ, ಆ ಕಡೆ ಈ ಕಡೆ ಜಾಯಿಂಟ್ ಹಾಕೋಬೇಕಾಗುತ್ತೆ. ಇಲ್ಲಿ ಸೆಂಟ್ರಿಗೆ ನ್ಯಾಚ್ ಹಾಕ್ಕೊತಾ ಇದ್ದೀನಿ. ಸೈಡಲ್ಲಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಸೈಡ್ ಸ್ವಲ್ಪ ಜಾಯಿಂಟ್ ಬರುತ್ತೆ. ಒಂದೇ ಕಡೆ ಸೈಡ್ ಜಾಯಿಂಟ್ ಬಿಟ್ಟರೆ ಅದು ಜಾಯಿಂಟ್ ದೊಡ್ಡದಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಎರಡೂ ಸೈಡ್ ಬಿಡ್ತಾ ಇರ್ತೀವಿ. ಇವಾಗ ಬ್ಯಾಕನ್ನು ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ನೋಡಿ ಬ್ಯಾಕ್ ಪೋರ್ಷನನ್ನು ಇಟ್ಕೊತಾ ಇದ್ದೀನಿ. ಬ್ಯಾಕ್ ಕೆಳಗಡೆ ಬರುತ್ತೆ ಬಾರ್ಡ್ರ್, ಇದು ನೆಕ್ ಪೈಪಿಂಗ್ ಇದೆ. ಹಾಗೆ ಫ್ರಂಟ್ ಕೂಡ ಎಲ್ಲಿ ಅಡ್ಜಸ್ಟ್ ಆಗುತ್ತೋ, ಎಲ್ಲಿ ಕರೆಕ್ಟಾಗಿ ಬಟ್ಟೆ ಕೂತ್ಕೊಳ್ಳುತ್ತೋ ಅಲ್ಲಿ ನೋಡಿ ಕಟ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ತುಂಬ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡ್ಕೋಬೇಕಾಗತ್ತೆ. ಫ್ಯಾನ್ ಗಾಳಿ ತುಂಬ ಹಾರಾಡ್ತಾ ಇದೆ. ಒಂದು ನಿಮಿಷ ಇರಿ, ಫ್ಯಾನ್ ಆಫ್ ಮಾಡ್ತೀನಿ. ಓಕೆ, ಇವಾಗಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ಕಡೆ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಬಟ್ಟೆ ಕೂಡ ವೇಸ್ಟ್ ಆಗಬಾರ್ದು, ಹಾಗೆ ಜಾಯಿಂಟ್ ಕೂಡ ಬರಬಾರ್ದು. ಆ ಥರ ನೀಟಾಗಿ ಕೂತ್ಕೋಬೇಕು. ಆ ಥರ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇದು ಬ್ಯಾಕ್ ಆಯಿತು, ಇದು ಫ್ರಂಟು. ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊತೀವಿ, ಏಕೆಂದರೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಆ ಕಚ್ಚಾ ಏನಿದೆಯೋ ಅರ್ಧ ಇಂಚ್ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗಿತೀವಿ. ನೋಡಿ ಈ ಥರ ಫ್ರಂಟ್ ಕೂಡ ಕಟ್ಟಿಂಗ್ ಆಯಿತು. ಇದು ಬ್ಯಾಕು, ಇದು ಫ್ರಂಟು. ನೋಡಿ ಇದು ಸ್ಲೀವ್ಸ್. ನಿಮಗೆಲ್ಲ ಕರೆಕ್ಟಾಗಿ ಇಟ್ಟು ತೋರಿಸ್ಬಿಡ್ತೀನಿ. ಸ್ಲೀವ್ಸ್ ನೋಡಿ, ಓಕೆನಾ? ಎಲ್ಲ ನೀಟಾಗಿ ಕರೆಕ್ಟಾಗಿ ಬಂದಿದೆ. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು? ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಕೊಡಿ. ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.